ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪೂಜಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನು ಬ್ಲಾಗ್ ಅಂದರೆ ಏನಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಬ್ಲಾಗ್ ಮಾಡೋಣ ಅಂತ. ಡೈಲಿ ಬ್ಲಾಗ್ ಥರ ನೆಲೆಯಲ್ಲಿ ಹೋಗ್ತೀನಿ ಏನೇನು ಅನ್ನೋದನ್ನ ನಿಮಗೂ ಗೊತ್ತಾಗಬೇಕಲ್ಲ, ನಾನು ಡೈಲಿ ಲೈಫಲ್ಲಿ ಏನು ಮಾಡ್ತೀನಿ ಅನ್ನೋದನ್ನ. ಸೊ ಅದಕ್ಕೆ ನಾನು ತೋರಿಸೋಣ ಅಂತ ಇವತ್ತು ಡೈಲಿ ಬ್ಲಾಗ್ ಥರ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ನನ್ನ ಕೆಲಸ ಇದೆ, ಇವಾಗ ಅದಕ್ಕೆ ಔಟ್ಸೈಡ್ ಹೋಗ್ತಿದ್ದೀನಿ. ಅಲ್ಲಿ ಎಲ್ಲಿಗೆ ಹೋಗ್ತೀನಿ ಏನು ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಇನ್ನೂ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ನಾನಿವತ್ತು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ನಾವು ಹೋಗ್ತಿದ್ದೀನಿ, ನಮ್ಮ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಏನು ಎಂತ ಅಂತ ತೋರಿಸ್ತೀನಿ. ನಮ್ಮ ಅಂಗಡಿ ಹತ್ರ ಹೋಗ್ತಾ ಇರೋದು ನಾನೀಗ. ಇವಾಗ ನಾನು ಅಂಗಡಿ ಹತ್ರ ಎಲ್ಲ ಹೋಗಿ ಬಂದು ಇವಾಗ ನಮ್ಮ ಅತ್ತೆ ಮನೆ ಹತ್ರ ಇದ್ದೀನಿ. ನಮ್ಮ ಅತ್ತೆ ಮನೆ ಇದೆ, ಇದು ಔಟ್ಸೈಡಿಂದ. ಅದು ನಮ್ಮ ಕಾರು, ನಮ್ಮ ಬೈಕು, ನಮ್ದು ಇನ್ನೂ ವೆಹಿಕಲ್ಸ್ ಇದೆ, ಅದನ್ನೆಲ್ಲ ಇವಾಗ ಕೆಲಸಕ್ಕೆ ಎತ್ಕೊಂಡು ಹೋಗಿರ್ತಾರೆ. ಇವಾಗ ಇಲ್ಲಿಂದ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಂತೆ, ಇಲ್ಲಿಂದ ಹೋಗಿ ಬರ್ತೀವಿ. ನಮ್ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗೋಣ ಅಂದ್ಬಿಟ್ಟು ಬ್ಯಾಂಕಿಗೆ ಕರ್ಕೊಬಂದರು. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಪೋಸ್ಟ್ ಆಫೀಸ್ಗೆ ಹೋಗೋಣ ಅಂದರು. ಹಂಗೆ ನಮ್ಮ ಅತ್ತೆ ಅಲ್ಲೇನೋ ಕೇಳ್ತಿದ್ರು, ನಾನು ಹಂಗೆ ಕೂತ್ಕೊಂಡಿದ್ದೆ ಅಲ್ಲೇ, ನಾನೇನು ಕೇಳೋಕೆ ಹೋಗಲೇ ರಶ್ ಇತ್ತು ಅಂದ್ಬಿಟ್ಟು. ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿರೋ ದೇವಸ್ಥಾನ, ಗಣಪತಿ ದೇವಸ್ಥಾನ. ಬನ್ನಿ ನಿಮಗೂ ತೋರಿಸ್ತೀನಿ. ಪೋಸ್ಟ್ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿಂದ ನಮ್ಮ ಅತ್ತೆನ ಡ್ರಾಪ್ ಮಾಡಿ ಅಂಗಡಿ ಹತ್ರ ನಾನು ಬಂದೆ. ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಬಂದೆ. ಅಲ್ಲಿಂದ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ದೇವಸ್ಥಾನ. ಇಲ್ಲಿ ಯಾರೂ ನಮಗೇನು ಪೂಜೆ ಮಾಡ್ಕೊಡಲ್ಲ, ನಾವೇ ಪೂಜೆ ಮಾಡ್ಕೋಬೇಕು. ತುಂಬ ಸಣ್ಣ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ ಇದು. ಇವಾಗ ಪೂಜೆ ಮುಗೀತು, ಇಲ್ಲೇ ಕೂತಿದ್ದೀನಿ. ಇನ್ನೇನು ಮನೆಗೆ ಹೋಗಬೇಕು. ಈಗ ಮನೆಗೆ ಬಂದು ಊಟ ಮಾಡಬೇಕೀಗ. ಈಗ ಟೈಮ್ ಬಂದುಬಿಟ್ಟು 3:30 ಆಗಿದೆ. ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಯಾಕಂದರೆ ಶುಕ್ರವಾರ ಅಲ್ವಾ, ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಇನ್ನೇನು ಮನೇಲಿ ಏನೋ ಅಷ್ಟೊಂದೇನು ಕೆಲಸ ಇರಲ್ಲವಲ್ಲ, ಸೊ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ವಾರನೂ ಹೋಗ್ತೀನಿ ನಾನು. ಇವಾಗ ಇನ್ನೇನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತೀವಿ. ಸಂಜೆ ಮೀಟ್ ಆಗೋಣ, ಆಯಿತಾ? ಇವಾಗ ನಾನು ಊಟ ಮಾಡ್ತಿರೋದು ಮೊಸರನ್ನ ತೋರಿಸ್ತೀನಿ ರೀ. ನೋಡಿ, ಮೊಸರನ್ನ ಜೊತೆ ಈರುಳ್ಳಿ ಕಾಂಬಿನೇಷನ್ ಮಾಡ್ಕೊಂಡು ನಾನು ಇವಾಗ ಊಟ ಮಾಡ್ತಿರೋದು. ಯಾಕೆ ಅಂತ ನಿಮಗೆ ಗೊತ್ತು, ಈ ಬಿಸಿಲಲ್ಲಿ ಸಾಂಬಾರನ್ನಾಗಲಿ ಬೇರೆ ಇದೆಲ್ಲ ನಂಗೆ ತಿನ್ನೋದು ನಿಜವಾಗ್ಲೂ ಆಗಲ್ಲ. ಸೊ ಅದಕ್ಕೆ ನಾನು ಮಧ್ಯಾಹ್ನದ ಹೊತ್ತು ಡೈಲಿ ಮೊಸರನ್ನೇ ತಿನ್ನೋದು. ಮೊಸರನ್ನ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನು ಮಾಡ್ತೀನಿ ಏನು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಬಾಯ್. ಇವಾಗ ಮಾವಿನಕಾಯಿ ಕಟ್ ಮಾಡ್ತಿದ್ದೀನಿ. ನಾವು ಸಣ್ಣ ವಯಸ್ಸಲ್ಲೆಲ್ಲ ಮಾವಿನಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಬಾಕ್ಸಲ್ಲಿ ಚೆನ್ನಾಗಿ ಕುಲ್ಕಿಸ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ತಿಂದಾಗ ಎಷ್ಟು ಚೆನ್ನಾಗಿರ್ತಾರೆ. ಅದನ್ನು ನಾನು ಇವತ್ತು ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಗೊತ್ತಾ ನಿಮಗೆ? ಗಣಪತಿ ದೇವಸ್ಥಾನಕ್ಕೆ. ಅಲ್ಲಿ ಯಾರು ಕೂಡ ನಮಗೆ ಪೂಜೆ ಮಾಡಿಕೊಡಲ್ಲ. ನಾವೇ ಹೋಗ್ಬೋದು, ಗರ್ಭಗುಡಿಗೆ ನಾವೇ ಹೋಗಿ ನಾವೇ ಪೂಜೆ ಮಾಡಿಕೊಂಡು ಎಲ್ಲ ಬರ್ಬೋದು. ಅಲ್ಲಿ ಬೇರೆ ದೇವಸ್ಥಾನಗಳು ನಮಗೆ ಗರ್ಭಗುಡಿಗೆ ಹೋಗಂಗಿಲ್ಲ, ಅದು ಇದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಆ ಥರ ಏನಿಲ್ಲ. ಇಲ್ಲಿ ನಾವು ಹೋಗ್ಬೋದು, ಡೈರೆಕ್ಟಾಗಿ ಗರ್ಭಗುಡಿಗೆ ಹೋಗಿ ದೇವ್ರಿಗೆ ನಾವೇ ಹೋಗಿ ಮುಡಿಸ್ಬೋದು, ಎಲ್ಲ ನಾವೇ ಮಾಡ್ಬೋದು. ನಂಗೆ ಅದು ತುಂಬ ಇಷ್ಟ ಆಯ್ತು. ನಾನು ಅದಕ್ಕೋಸ್ಕರನೇ ಆ ದೇವಸ್ಥಾನ ನಂಗೆ ಜಾಸ್ತಿ ಹೋಗೋದು. ಯಾಕಂದರೆ ದೇವ್ರ ಹತ್ರನೇ ನಾವು ಕುತ್ಕೊಂಡು ಏನಾದ್ರು ಕೇಳೋದಿದ್ರೆ ಆ ಥರ ಎಲ್ಲ ಹೇಳ್ಕೊಬೋದು ಅಲ್ಲಿ. ಮತ್ತು ನಾವೇನೇ ಅಂದ್ಕೊಂಡ್ರು ನೆರವೇರುತ್ತೆ ಅಲ್ಲಿ. ಸೊ ಅದಕ್ಕೆ ಇವತ್ತು ನಾನು ನಮ್ಮ ಚೈಲ್ಡ್ಹುಡ್ನ ಜ್ಞಾಪನ ಮಾಡಿಸ್ಕೊಳ್ಳೋಕ್ಕೆ ನಾನು ಮಾವಿನಕಾಯಿ ಕಟ್ ಮಾಡಿಕೊಂಡು ಅದಕ್ಕೆ ಇವತ್ತು ಉಪ್ಪು ಖಾರ ಹಾಕಿ ಇಟ್ಟು ಒಂದು 2 hours ಇಟ್ಟರೆ ಸಾಕು. ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿ ಈಗಲೇ ನೀರು ಬರ್ತಿದೆ. ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ನಿಮಗೂ ಮಾವಿನಕಾಯಿ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಪ್ಪ ಒಂದು ಆಟ ಆಡೋರಿಗೆ ಮಾವಿನಕಾಯಿ ಏನಾದ್ರು ತಿಂದರೆ ಹೊಟ್ಟೆಲಿ ಏನಪ್ಪ ಹೊಟ್ಟೆ ಯಾರು ಅದು ಇದು ಅಂತ ಕೇಳ್ತಿದ್ರು. ನೀವು ಇದು ಆಟ ಆಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಹೆಂಗೆ ಆಟ ಆಡೋದು ಅಂದರೆ ಹೊಟ್ಟೆ ಯಾರು ಅಂತ ಕೇಳ್ತಾರೆ ಅವರು, ನಾವು ಅಂತಾರೆ. ಆಮೇಲೆ ನಿಂಬಿಟ್ಟು ಯಾರು ಅಂತ ಕೇಳ್ತಾರೆ, ನಿಂಬಿಟ್ಟು ಯಾರು ಅಂತಾರೆ. ಅವ್ರು ಹೇಳಿದವರಿಗೆ ಇದನ್ನು ಹೊಡಿತಿದ್ರು ಸಣ್ಣ ವಯಸ್ಸಲ್ಲಿ. ಅವಾಗ ತುಂಬ ಚೆನ್ನಾಗಿರೋದು. ಹಳ್ಳಿ ಕಡೆ ಎಲ್ಲ ಆಡ್ತಾರೆ. ಯಾರು ಆಡಿದರೆ ನನಗೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು
ಮಾವಿನಕಾಯಲ್ಲಿ ಉಪ್ಪಿನಕಾಯಿನೂ ಹಾಕ್ಬೋದು. ನಂಗೆ ಉಪ್ಪಿನಕಾಯಿ ಹಾಕೋಕ್ಕೂ ಬರುತ್ತೆ, ಬಟ್ ನನಗೆ ಉಪ್ಪಿನಕಾಯಿ ಹಾಕೋಕ್ಕೆ ಇಷ್ಟ ಇಲ್ಲ. ನನಗೆ ಡೈರೆಕ್ಟಾಗಿ ಹಂಗೆ ತಿನ್ನಬೇಕು ಅಂತ. ನನ್ನ ಹಸ್ಬೆಂಡು ಕೂಡ ಈ ಥರ ಮಾಡು ಚೆನ್ನಾಗಿರುತ್ತೆ, ಉಪ್ಪು ಖಾರ ಹಾಕ್ಬಿಟ್ಟಿಟ್ಟು ಸ್ವಲ್ಪ ಹೊತ್ತು ಒಂದು 2-3 hours ಇಟ್ಟು ಆಮೇಲೆ ತಿನ್ನೋಣ, ಮೊಸರನ್ನ ಆ ಥರ ಏನಾದ್ರು ನೆಂಚ್ಕೊಂಡು ತಿನ್ನೋಣ. ಯಾಕಂದರೆ ನಿಮಗೆ ಗೊತ್ತಿಗೆ ಸಮ್ಮರು ಸಾಂಬಾರನ್ನ ಆ ಥರ ಎಲ್ಲ ತಿನ್ನೋಕ್ಕಾಗಲ್ವಾ. ಸೊ ಅದಕ್ಕೆ ಮೊಸರನ್ನ ಏನಾದ್ರು ಮಾಡಿದಾಗ ಇದು ನೆಂಚ್ಕೊಂಡು ತಿನ್ನೋಣ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಇದನ್ನು ಮಾಡೋದಷ್ಟೇ, ಇನ್ನೇನು ಅಂತ ಅಷ್ಟೇ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಇವಾಗ ಮಾವಿನಕಾಯಿ ಕಟ್ಟಾಗಿದೆ. ಇವಾಗ ನಾನು ಏನೇನು ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನಾನು ಈ ಥರದ್ದೊಂದು ಬಾಕ್ಸ್ ತೊಗೊಂಡಿದ್ದೀನಿ. ಆ ಬಾಕ್ಸಿಗೆ ನಾನು ಮಾವಿನಕಾಯಿ ಕಟ್ ಮಾಡಿರೋ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಸ್ವಲ್ಪ ಖಾರ ಪುಡಿ ನೋಡಿ, ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಖಾರ ಪುಡಿ, ಆಮೇಲೆ ಉಪ್ಪು ನಮ್ಗೆ ಎಷ್ಟು ಬೇಕಷ್ಟು, ಅಂದರೆ ಉಪ್ಪು ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು, ಹುಳಿ ಕಡಿಮೆ ಕೊಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಹಾಕಿ ಈ ಥರ ಒಂದು ಇದ್ರ ಬಾಕ್ಸ್ ಮುಚ್ಚಳ ಕ್ಲೋಸ್ ಮಾಡಿ ಈ ಥರ ಶೇಕ್ ಮಾಡಬೇಕು. ಅದು ಚೆನ್ನಾಗಿ ಅದು ಅದರೊಳಗಡೆ ಎಲ್ಲ ಹೋಗಿ ಸೇರುತ್ತೆ ನೋಡಿ. ಇದೆಲ್ಲ ಹೋಗ್ತಿದೆ ಗೊತ್ತಾಯ್ತಾ, ಆ ಥರ ಇದನ್ನು ಚೆನ್ನಾಗಿ ಈ ಥರ ಎಲ್ಲ ಕುಲ್ಕಿ ಅದು ಎಲ್ಲ ಕಡೆ ಹೋಗ್ಬೇಕದು ಉಪ್ಪು ಖಾರ. ಆ ಥರ ಚೆನ್ನಾಗಿ ಇದನ್ನು ಈ ಥರ ಕುಲ್ಕಿ ಒಂದು 2-3 hours ಇಡ್ಬೋದು. ನೀವು ಫುಲ್ ಒಂದು ಓವರ್ ನೈಟ್ ಇಟ್ಟರು ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಫುಲ್ ಮಿಕ್ಸ್ ಆಗಿದೆ. ಯಾರಿಗೆ ತಾನೇ ಮಾವಿನ ನೋಡಿದ್ರೆ ಬಾಯಿನೇ ಬರೋಲ್ಲ. ನನಗಂತೂ ಕಂಟ್ರೋಲೇ ಮಾಡೋಕ್ಕಿಲ್ಲ. ತಿನ್ಬಿಡೋಣ ಒಂದು ಚೆನ್ನಾಗಿದೆ. ಆದ್ರೂ ಅದೆಲ್ಲ ಫುಲ್ ಅದರೊಳಗಡೆ ಹೋಗಿ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಅದು ನೀರು ಬಿಡುತ್ತೆ, ಉಪ್ಪು ಖಾರ ಹಾಕಿದ್ದೀವಲ್ಲ, ನೀರು ಬಿಡುತ್ತೆ. ನೀರು ಬಿಟ್ಟ ಮೇಲೆ ಸ್ವಲ್ಪ ಆ ನೀರು ಜೊತೆ ತಿಂತಿದ್ರೆ ನೆಕ್ಸ್ಟ್ ಲೆವೆಲ್. ನಾನು ಸಂಜೆ ಒಂದು 7 ಗಂಟೆ ಹಂಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡು ನನ್ನ ಫ್ರೆಂಡ್ ಬಂದಿದ್ಲು, ಅವಳನ್ನ ಮೀಟ್ ಮಾಡಬೇಕಿತ್ತು. ಫ್ರೆಂಡಿಗಿಂತ ಅವಳು ನನ್ನ ದೂರದ ರಿಲೇಟಿವ್, ಅದೇ ನಾವು ಫ್ರೆಂಡಾಗೆ ಫಸ್ಟು ಪರಿಚಯ ಆಗಿದ್ದು. ಸೊ ಹಂಗೆ ನಾವು ಫ್ರೆಂಡ್ಸ್ ಅಂತಲೇ ಹೇಳ್ಕೊಡೋದು ಎಲ್ಲೋದ್ರೂ. ನೋಡಿ ಗೈಸ್, 6 ಗಂಟೆಗೆ ಬರೋಕ್ಕೆ ಹೇಳಿ ನಾನು 6 ಗಂಟೆಗೆ ಬಂದು ಕಾಯ್ತಿದ್ದೀನಿ. ಇವಾಗ 7 ಗಂಟೆಗೆ ಬಂದಿದ್ದಾಳೆ. ನನಗೂ ಕಾಯ್ದು ಸುಸ್ತಾಗೋಯ್ತು. ಏನು ಗೊತ್ತಾ, ನನ್ನ ಗಾಡಿ ಪ್ರಾಬ್ಲಮ್ ಕೊಟ್ಟಿತ್ತಾ. ಸೊ ಅದಕ್ಕೆ ಇವಾಗ ನಾವು ಬಂದಿದ್ದೀವಿ ಚಾಮುಂಡೇಶ್ವರಿ ಟೆಂಪಲಿಗೆ ಬಂದಿದ್ದೀವಿ. ದರ್ಶನ ಎಲ್ಲ ಆಯಿತು, ಇನ್ನೇನು ಹೊರಡಬೇಕು. ಇವಳು ನನ್ನ ಬೆಸ್ಟಿ, ನನ್ನ ಬೆಸ್ಟ್ ಫ್ರೆಂಡ್. ಸಪೋರ್ಟ್ ಮಾಡಿ, ಅವಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವರು ನಮ್ಮ ಅಣ್ಣ, ಅವಳು ಗೊತ್ತಿಲ್ಲ ಸರು, ನನ್ನ ಫ್ರೆಂಡು, ಇವ್ರು ನಮ್ಮ ಹಸ್ಬೆಂಡು. ಅಲ್ಲಿ ಹೇಳ್ತಿದ್ದಾರೆ ನನಗೆ, ಏನು ಮಾಡ್ತಿದ್ಯಾ, ವೀಡಿಯೋ ಮಾಡ್ತಿದ್ಯಾ, ಏನಕ್ಕೆ ವೀಡಿಯೋ ಮಾಡ್ಕೊತಿದ್ಯಾ, ಎಲ್ಲಿಗೆ ಹಾಕೋಕ್ಕೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅವಳು ಹೇಳ್ತಿದ್ದಾಳೆ, ನಿನಗೆ ಗೊತ್ತಿಲ್ವಾ ಅವಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ, ವೀಡಿಯೋ ಮಾಡ್ಕೊತಿದ್ದಾಳೆ, ಅದಕ್ಕೇ ನೋಡಿ ಲೇಟಾಗಿ ಬಂದಿದ್ದಾಳೆ ಅಂತ ಹೇಳು ವೀಡಿಯೋಕ್ಕೆ ಅಂತ ರ್ಯಾಗ್ ಮಾಡ್ತಿದ್ದಾರೆ ನನಗೆ. ಯಾವಾಗಲೂ ಲೇಟಾಗೇ ಬರೋದು ಇವಳು, ಟೈಮ್ ಸೆನ್ಸೇ ಇಲ್ಲ ಅಂತ ರ್ಯಾಗ್ ಮಾಡ್ತಿರೋದು. ಅದಕ್ಕೆ ನಮ್ಮ ಮನೆಯವರು ಕಮೆಂಟ್ ಹೊಡಿತಿದ್ದಾರೆ. ಅವರಂತೂ ಮುಖನೂ ತೊಳೆದಿಲ್ಲ, ಹಂಗೇ ಕರ್ಕೊಂಡೋಗಿದ್ರು ದೇವಸ್ಥಾನಕ್ಕೆ. ನಾನು ಒಳಗಡೆ ಅವರೆಲ್ಲ ನೀನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಹೊರಗಡೆ ನಿಂತ್ಕೊಂಡಿದ್ರು. ಅಲ್ಲಿಂದ ದೇವಸ್ಥಾನದಿಂದ ನಮ್ಮ ಅಮ್ಮನ ಮನೆಗೆ ಹೋದ್ವಿ ಡೈರೆಕ್ಟಾಗಿ. ಹಂಗೇ ಅಲ್ಲಿ ಹೋಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ. ಈಗ ಬಂದುಬಿಟ್ಟು ಟೈಮು ಒಂದು 9:30 ಆಗಿದೆ, ಇನ್ನೇನು ಮಲ್ಕೊಳ್ಳೋದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.